ನೀವಿಲ್ಲಿ ಜಾತಿ ಜಾತಿ ಅಂತ ಕಿತ್ತಾಡ್ತಾ ಇದ್ದೀರಾ, ಭಾಷೆ ಭಾಷೆ ಅಂತ ಕಿತ್ತಾಡ್ತಾ ಇದ್ದೀರಾ. ಅದಕ್ಕೆ ಪಹಲ್ಗಾಮಲ್ಲಿ ದಾಳಿ ಆಗಿದ್ದು ಅಂತ ಪೋಸ್ಟು ಸುಮಾರು 15 ದಿನಗಳಿಂದ ಬರ್ತಾನೇ ಇದೆ. ನೀವಿಲ್ಲಿ RCB-CSK ಅಂತ ಕಿತ್ತಾಡ್ತಾ ಇದ್ದೀರಾ, ಪಕ್ಕದ ಮನೆ ನಾಯಿ ಬೊಗಳ್ತಾ ಇದೆ, ಅದಕ್ಕೆ ಈ ಥರ ದಾಳಿ ಆಗ್ತಾ ಇರೋದು, ಅದಕ್ಕೆ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇರೋದು ಅಂತ ಹೇಳೋದು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಲ್ಲ. ಕಾಶ್ಮೀರದಲ್ಲಿ 1990 ಮಿಲಿಟೆನ್ಸಿ ಇದೆ. 7 ಬಾರಿ ಹಿಂದೂಗಳು ಕಾಶ್ಮೀರದಿಂದ ಓಡಿ ಬಂದಿದ್ದಾರೆ. 1931 ಒಂದು ಸಲ ಆ್ಯಂಟಿ ಡೋಗ್ರಾ ರೈಟ್ಸ್ ಆದಾಗ, ಅನಂತ್ನಾಗ್ ರೈಟ್ಸ್, ಮತ್ತು 1990 ಈಚೆಗೆ, ಅದ್ರ ಹಿಂದೆನೂ ಭಾಳ ಸಲ. 5000 ವರ್ಷದಿಂದ ಅಲ್ಲಿ ಹಿಂದೂಗಳಿದ್ದರು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಒಂದು ಶ್ಲೋಕ ಇದೆ. ಹಿಂದೂಗಳನ್ನ ಅಲ್ಲಿಂದ ಓಡಿಸಲಾಗಿದೆ. ಉರಿ, ಪಹಲ್ಗಾಮ್, ಪುಲ್ವಾಮಾ, ಕಾರ್ಗಿಲ್, ಪ್ಲೇನ್ ಹೈಜಾಕ್, ಮುಂಬೈ ಟೆರರ್ ಅಟ್ಯಾಕ್, ಪಾರ್ಲಿಮೆಂಟ್ ಅಟ್ಯಾಕ್ ಇವೆಲ್ಲ ನಡೆದಾಗ ಭಾಷೆ ಜಾತಿ ಸಂಘರ್ಷ ಇರಲಿಲ್ವಾ? ಹೌದು. ನಮ್ಮ ಭಾಷೆಗೆ ಯಾರಾದರೂ ಅವಮಾನ ಮಾಡಿದಾಗ ಅಥವಾ ಏನಾದರೂ ಜಾತಿ ಲಿಂಗ ತಾರತಮ್ಯ ಆದಾಗ ನಾವು ಪ್ರಶ್ನೆ ಎತ್ತುತ್ತೀವಿ. ಅನ್ಯಾಯ ಆದಾಗ ಅದ್ರ ವಿರುದ್ಧ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ. ಹಾಗಂದು ಮಾತ್ರಕ್ಕೆ ಯಾರೋ ನಮ್ಮ ಭಾಷೆ ಮಾತಾಡಿಲ್ಲ ಅಥವಾ ಅವ್ರು ನಮ್ಮ ಜಾತಿಯವರಲ್ಲ ಅಂದ ಮಾತ್ರಕ್ಕೆ ನಾವು ಅವ್ರನ್ನ ಹೋಗಿ ಶೂಟ್ ಮಾಡೋದಿಲ್ಲ. ಯಾಕೆ ಈ ಥರ ಫನ್ನಿ ಸ್ಟುಪಿಡ್ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ? ನೀವು ನಮ್ಮನ್ನು ಡಿವೈಡ್ ಮಾಡ್ತಾ ಇದ್ದೀವಿ, ಡಿವಿಸಿವ್ ಅಂತ ಹೇಳ್ತಾ ಇದ್ದೀರಲ್ಲ, ಜಾತಿ ಭಾಷೆ ಪ್ರಶ್ನೆ ಮಾಡೋರು ಡಿವಿಸಿವ್ ಅಂತ ಹೇಳ್ತಾ ಇದ್ದೀರಲ್ಲ, ನೀವೇನು ಮಾಡ್ತಾ ಇರೋದು? ಸ್ಟುಪಿಡಿಟಿ ಈ ಥರ ಪ್ರಶ್ನೆಗಳು ಕೇಳೋದು ನನ್ನ ಪ್ರಕಾರ ಇದು ಯಾವುದೂ ಕಾರಣನೇ ಅಲ್ಲ. ಕಾಶ್ಮೀರದವ್ರಿಗೆ ಅವ್ರ ಲೋಕಲ್ ಸಪೋರ್ಟ್ ಇಲ್ಲದೆ ಈ ಥರ ಯಾವ ಆ್ಯಕ್ಟಿವಿಟಿಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾವು ಕಾಶ್ಮೀರಿಗಳು, ಇಂಡಿಯಾ ಇಸ್ ದ ಆಕ್ಯುಪೈಯಿಂಗ್ ಫೋರ್ಸ್, ಇಂಡಿಯನ್ ಆರ್ಮಿ ಬಂದಲ್ಲಿ ಆಕ್ಯುಪೈ ಮಾಡ್ಕೊಂಡಿದೆ ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಅವ್ರದ್ದೆಲ್ಲ ಜಾಗ 5000 ವರ್ಷದ ಹಿಂದೆಯಿಂದ ಹಿಂದೂಗಳಿದ್ದರೂ ಅಲ್ಲಿ ಹಿಂದೂಗಳನ್ನ ಓಡಿಸಿ ಅವರಲ್ಲಿ ಸೇರಿಕೊಂಡಿರೋದು. ನೀವು ಅಲ್ಲಿ ಬಂದು ಸೇರಿಕೊಂಡಿರೋದು. ಎಲ್ಲಿವರೆಗೂ ಆ ಥರ ಮೈಂಡ್ಸೆಟ್ ಹೋಗಲ್ವೋ, ಎಲ್ಲಿವರೆಗೂ ಅಲ್ಲಿ ಲೋಕಲ್ ಸಪೋರ್ಟ್ ಇರುತ್ತೋ ಅಲ್ಲಿವರೆಗೂ ಈ ಥರ ಅಟ್ಯಾಕ್ಗಳಾಗ್ತಾನೇ ಇರುತ್ತೆ. ನಾವಿಲ್ಲಿ ಜಾತಿ ಭಾಷೆ ಅಥವಾ ಲಿಂಗ ತಾರತಮ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ರಿಂದ ಅಲ್ಲಿ ಅಟ್ಯಾಕ್ ಆಗ್ತಾಯಿಲ್ಲ. ಸೋನು ನಿಗಮ್ ಒಂದು ಲೇಟೆಸ್ಟ್ ಇನ್ಸಿಡೆಂಟ್ ಅಷ್ಟೇ. ಈ ರೀತಿ ಪೋಸ್ಟು 15 ದಿವಸದಿಂದ ಬರ್ತಾನೇ ಇದೆ ಅಟ್ಯಾಕ್ ಆದಾಗಿಲ್ಲ.